ಸಂಪೂರ್ಣ ನ್ಯೂಸ್ ಲೋಕಾರ್ಪಣೆಗೊಂಡು ಕೆಲವೇ ದಿನಗಳಾಗ್ತಾ ಇವೆ. ಆದರೆ ಈಗಾಗಲೇ ನಮ್ಮ ಸುದ್ದಿಗಳು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ನಿಮ್ಮ ಸಂಪೂರ್ಣ ನ್ಯೂಸ್ನ ಸುದ್ದಿಯ ಫಲಶ್ರುತಿಯನ್ನು ನಾನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ. ಮೊಬೈಲ್ ಟಾರ್ಚ್ ಬಳಸಿ ಬಸ್ ಚಾಲನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲಕನನ್ನ ಇದೀಗ ಅಮಾನತು ಮಾಡಿದೆ ಸಾರಿಗೆ ಅಧಿಕಾರಿಗಳು. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ನಮ್ಮ ಸುದ್ದಿ ಸದ್ದು ಮಾಡ್ತಾ ಇದೆ ಅನ್ನುವ ಪುರಾವೆ ಇದು. ಬಸ್ ಅವ್ಯವಸ್ಥೆ ಬಗ್ಗೆ ಸುದ್ದಿ ಬಿತ್ತರಿಸಿದಂತಹ ಸಂಪೂರ್ಣ ನ್ಯೂಸ್ ಯಾವ ರೀತಿಯಾಗಿ ಅಲ್ಲಿ ಅವ್ಯವಸ್ಥೆ ಇದೆ, ಚಾಲಕನ ಅಜಾಗರೂಕತೆ ಬಗ್ಗೆ ನಾವು ಮಾತಾಡಿದ್ವಿ. ನಮ್ಮ ವರದಿಯ ಬಳಿಕ ಸಂಪೂರ್ಣ ನ್ಯೂಸ್ 24x7 ವರದಿಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿರ್ಲಕ್ಷ್ಯ ತೋರಿದಂತಹ ಬಸ್ ಚಾಲಕನನ್ನ ಸೇರಿ 3 ಅಮಾನತುಗೊಳಿಸಲಾಗಿದೆ. ಅಮಾನತು ಹೊರಡಿಸಿದೆ ನಿಯಂತ್ರಣಾಧಿಕಾರಿ ಗಂಗಾಧರ್. ನೋಡಿ, ಬೇಜವಾಬ್ದಾರಿತನದಿಂದ ಏನು ಬಸ್ ಚಾಲನೆಯನ್ನ ಮಾಡ್ತಾ ಇದ್ರು, ಈ ವಿಚಾರವನ್ನ ನಿಮ್ಮ ಸಂಪೂರ್ಣ ನ್ಯೂಸ್ ಲೋಕಾರ್ಪಣೆಯಾದ ಕೆಲವೇ ದಿನಗಳಲ್ಲಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದಕ್ಕೆ ಖಂಡಿತವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಹೇಳಿದ್ವಿ. ಇದು ನಮ್ಮ ಫಲಶ್ರುತಿಯಾಗಿ ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿ 3 ಮಂದಿಯನ್ನ ಅಮಾನತುಗೊಳಿಸಲಾಗಿದೆ. ಅದರ ಜೊತೆಯಲ್ಲಿ ಆ ಬಸ್ಸನ್ನ ಸರಿಯಾಗಿ ಮೇಂಟೈನ್ ಮಾಡದೇ ಇರುವಂತಹ ಅಧಿಕಾರಿಗಳನ್ನ ಕೂಡ ಅಮಾನತುಗೊಳಿಸಬೇಕು. ಇದನ್ನ ಕೂಡ ಮಾಡಬೇಕು. ನೋ ರಿಸ್ಕ್ ಸ್ವಾಮಿ. ಲೈಟ್ ಇಲ್ಲ ಅಂತ ಆದ್ರೆ ಬಸ್ಸನ್ನ ಚಲಾವಣೆಯನ್ನೇ ಮಾಡಬೇಡಿ ಅಷ್ಟೇ, ಅದನ್ನ ಸೈಡ್ಗೆ ಹಾಕಿ. ನೀವು ಮೊಬೈಲ್ ಟಾರ್ಚ್ ಅಲ್ಲೋ ಇದ್ರಲ್ಲೋ ಉಪಯೋಗಿಸ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡಿರುವ ಪ್ಯಾಸೆಂಜರ್ಸ್ ಲೈಫ್ನೆಲ್ಲ ತೂಗುಯ್ಯಾಲೆಯಲ್ಲಿ ಇಟ್ಬಿಟ್ಟು ನೀವು ಬಸ್ ಚಾಲನೆ ಮಾಡೋದು ಯಾವುದೇ ಕಾರಣಕ್ಕೆ ಬೇಡ. ಇದನ್ನು ನಾವು ವರದಿ ಮಾಡಿದ್ವಿ. ವರದಿಯ ಬಿಗ್ ಇಂಪ್ಯಾಕ್ಟ್ ಇಲ್ಲಿ ಬಂದಿದೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.